ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಸಿಎಂ ಬದಲಾವಣೆಗಳ ಚರ್ಚೆ ನಡೀತಾ ಇರುವಾಗಲೇ ಸದ್ದಿಲ್ಲದೆ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ತಯಾರಿ ಶುರುವಾದಂತೆ ಕಾಣ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಕಾಂಗ್ರೆಸ್ನ ಮತ್ತಷ್ಟು ಶಾಸಕರಿಗೆ ಮಂತ್ರಿ ಭಾಗ್ಯ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾದಂತೆ ಕಾಣ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಯಾರು ಔಟ್, ಯಾರು ಇನ್. ಸದ್ಯಕ್ಕೆ ಸಿಎಂ ಕುರ್ಚಿ ಬದಲಾವಣೆಯ ಬಗ್ಗೆ ಮಾತ್ರ ಅಲ್ಲ, ಸಂಪುಟದಲ್ಲಿರುವ ಸಚಿವರುಗಳ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ನಮಗೆ ದೆಹಲಿಯಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿಯ ಪ್ರಕಾರ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಹಾಗಾದ್ರೆ ಸಂಪುಟಕ್ಕೆ ಸರ್ಜರಿ ಮಾಡೋದಿದ್ರೆ ಯಾವೆಲ್ಲ ಸಚಿವರುಗಳನ್ನ ಸಂಪುಟದಿಂದ ಹೊರಗಡೆ ಕಳಿಸ್ತಾರೆ ಮತ್ತು ಯಾವ ಆಧಾರದಲ್ಲಿ ಕಳಿಸ್ತಾ ಇದ್ದಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಹಾಗೂ ಸಮುದಾಯವಾರು, ಪ್ರಾದೇಶಿಕವಾರು ಯಾರು ರಿಪ್ಲೇಸ್ ಆಗಬಹುದು, ಯಾರ್ಯಾರ ಹೆಸರು ಸಂಪುಟದಿಂದ ಹೊರ ಹೋಗಬಹುದಾಗಿರುವಂಥವರ ಪಟ್ಟಿಯಲ್ಲಿದೆ, ಯಾರ್ಯಾರ ಹೆಸರು ಸಂಪುಟಕ್ಕೆ ಸೇರಬಹುದಾಗಿರುವಂಥವರ ಪಟ್ಟಿಯಲ್ಲಿದೆ ಅನ್ನೋದನ್ನು ನಿಮಗೆ ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಯಾರು ಔಟ್, ಯಾರು ಇನ್ ಅನ್ನೋದರ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, SIT ನೋಟಿಸ್ಗೆ ಬ್ರೇಕ್. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣದ ಬೆನ್ನತ್ತಿರುವಂತಹ SIT ಈಗಾಗಲೇ ತನಿಖೆಯನ್ನ ಬಹಳ ವಿಸ್ತಾರವಾಗಿ ಮಾಡ್ತಾ ಬಂದಿತ್ತು. ಯಾವ ಸ್ವರೂಪದಲ್ಲಿ ಇಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಜಾಗಗಳಲ್ಲಿ ಗುಂಡಿಯನ್ನು ತೋಡಿ ಅಲ್ಲಿ ಏನೂ ಸಿಗದೇ ಇದ್ದಾಗ ಕಡೆಗೆ ಆ ಮಾಸ್ಕ್ ಮ್ಯಾನ್ನನ್ನೇ ಹಿಡಿದು ಒಳಗಡೆ ಹಾಕಲಾಯಿತು. ಆತನ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಇದೆಲ್ಲ ಒಂದು ಕಡೆಯಲ್ಲಿ ನಡೀತಾ ಇರುವಾಗಲೇ ಮಾಸ್ಕ್ ಮ್ಯಾನ್ಗೆ ನೆರವು ನೀಡಿದಂಥವರು ಅನ್ನುವ ಕಾರಣಕ್ಕಾಗಿ ತಿಮರೋಡಿ ಮತ್ತು ಟೀಮ್ ವಿರುದ್ಧವೂ ಕೂಡ ಅವ್ರಿಗೂ ಕೂಡ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ SIT ಕರೀತಾ ಇತ್ತು. ಇದರ ನಡುವೆ ತಿಮರೋಡಿ, ಗಿರೀಶ್ ಮಠಣ್ಣ ಅವರು ಸೇರಿದಂತೆ 4 ವಿರುದ್ಧ FIR ಕೂಡ ದಾಖಲಿಸಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು. ಇದರಿಂದಾಗಿ ಸಹಜವಾಗಿಯೇ ಇವರಿಗೆ ಬಂಧನದ ಭೀತಿ ಎದುರಾಗಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ FIR ಅನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಹೇಶ್ ಶೆಟ್ಟಿ, ತಿಮರೋಡಿ ಮತ್ತು ತಂಡ. ಈಗ ಅವರಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅಂದರೆ ಹೊಸದಾಗಿ ನಿಮಗೆ ನೋಟಿಸನ್ನು ಕೊಡಬಾರ್ದು, ಅವರುಗಳಿಗೆ ನೋಟಿಸ್ ಕೊಡಬಾರ್ದು ಅನ್ನುವಂತಹ ಒಂದು ತಾತ್ಕಾಲಿಕ ರಿಲೀಫನ್ನು ನೀಡಲಾಗಿದೆ ಒಂದು 10 ದಿವಸಗಳ ಕಾಲಕ್ಕೆ. ಅದರ ಬಗ್ಗೆ ಕೂಡ ವಿವರವನ್ನು ನೀಡ್ತೀನಿ. ಇವತ್ತು ಕೋರ್ಟಲ್ಲಿ ಏನೇನಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಯಾರು ಔಟ್, ಯಾರು ಇನ್ ಅನ್ನೋದ್ರ ಬಗ್ಗೆ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ನವೆಂಬರ್ 20ರ ನಂತರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ರಾಜಕೀಯವಾಗಿ ಏನೇ ಚರ್ಚೆಗಳು ಬಹಿರಂಗವಾಗಿ ನಡೀತಾ ಇದ್ರು ಕೂಡ ಸದ್ದಿಲ್ಲದೆ ಒಳಗಡೆ ನಡೀತಾ ಇರುವಂಥದ್ದು ಸಂಪುಟ ಪುನರ್ರಚನೆಯ ಬಗೆಗಿನ ಪ್ರಯತ್ನಗಳು ಅಂತ ಹೇಳಿ. ಅಂದರೆ ಸಂಪುಟದಿಂದ ಒಂದಷ್ಟು ಸಚಿವರುಗಳನ್ನು ಕೈ ಬಿಡುವಂಥದ್ದು ಪಕ್ಕಾ ಆಗ್ತಾ ಇದೆ. ಹಾಗೂ ಆ ಸಚಿವರುಗಳನ್ನು ಕೈ ಬಿಟ್ಟಾಗ ಅಲ್ಲಿ ಹೊಸದಾಗಿ ಮತ್ತೊಂದಷ್ಟು ಜನ ಹೊಸಬರಿಗೆ ಮಂತ್ರಿಗಳಾಗುವಂತಹ ಅವಕಾಶ ಸಿಗಬಹುದು. ಅದರ ಜೊತೆಗೆ ಒಂದಿಷ್ಟು ಹಳಬರು ಕೂಡ ಸೇರ್ಕೊಳ್ಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದ್ದಿರುವಂಥದ್ದು. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಸಂಪುಟಕ್ಕೆ ಸರ್ಜರಿಯ ಖಚಿತ ಸುಳಿವು ಸಿಕ್ಕಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಸಂಪುಟ ಪುನರಚನೆಗೆ ಸಿದ್ಧತೆಗಳು ನಡೆದಿವೆ. ಎಲ್ಲವೂ ಅಂದುಕೊಂಡಂತಾದ್ರೆ ನವೆಂಬರ್ 20ರ ಬಳಿಕ ರಾಜ್ಯ ಸಚಿವ ಸಂಪುಟ ಪುನರಚನೆಯಾಗಲಿದೆ. ಸಂಪುಟ ಪುನರಚನೆ ಸಂಬಂಧ ದೆಹಲಿ ಮಟ್ಟದಲ್ಲಿ ಕಸರತ್ತು ಶುರುವಾಗಿದ್ದು, ನ್ಯೂಸ್ 18 ಕನ್ನಡಕ್ಕೆ ದೆಹಲಿಯಿಂದ AICC ಮೂಲಗಳ ಖಚಿತ ಮಾಹಿತಿ ಸಿಕ್ಕಿದೆ. ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ಇರಲಿದ್ದು ಹೈಕಮಾಂಡ್ ಜೊತೆ ಚರ್ಚಿಸಿ ಪುನರಚನೆ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಮೂಲಗಳ ಪ್ರಕಾರ 10ರಿಂದ 12 ಮಂದಿ ಹಾಲಿ ಸಚಿವರಿಗೆ ಕೊಕ್ಕೊಡುವ ಬಗ್ಗೆ ಗಂಭೀರ ಚರ್ಚೆ ಆಗಲಿದೆ. ಹಾಗೇನಾದ್ರೂ ಆದ್ರೆ ಕಳಪೆ ಸಾಧನೆ ಮಾಡಿರುವ ಸಚಿವರಿಗೆ ಕತ್ತರಿ ಬೀಳೋದು ಪಕ್ಕ. ಹಾಲಿ ಇರುವ ಯಾರಿಗೆಲ್ಲ ಕೊಡಬಹುದು ಎಂಬ ಚರ್ಚೆ ವಿಧಾನಸೌಧದ ಪಡಸಾಲೆಯಲ್ಲಿ ಜೋರಾಗಿದೆ. ಇದರ ನಡುವೆ ದೆಹಲಿ ಮಟ್ಟದಲ್ಲೂ ಒಂದು ಲಿಸ್ಟ್ ರೆಡಿಯಾಗಿದೆ ಎನ್ನಲಾಗಿದ್ದು, ಅದರ ಪ್ರಕಾರ ಸಂಪುಟದಿಂದ ಹೊರಹೋಗಬಹುದಾದ ಸಚಿವರ ಪಟ್ಟಿ ಹೀಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್, ಪೌರಾಡಳಿತ ಸಚಿವ ರಹೀಂ ಖಾನ್, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಸಾಂಖ್ಯಿಕ ಮತ್ತು ಯೋಜನೆ ಸಚಿವ ಡಿ ಸುಧಾಕರ್, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಅಬಕಾರಿ ಸಚಿವ RB ತಿಮ್ಮಾಪುರ,
ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡುವ ಸಾಧ್ಯತೆಗಳಿವೆ ಎಂದೇ ಹೇಳಲಾಗ್ತಿದೆ. ಕೊಕ್ ನೀಡದವರ ಸ್ಥಾನಕ್ಕೆ ಆಯ್ಕೆ ಮಾಡಲು ಹಲವು ಮಾನದಂಡಗಳು ತಯಾರಾಗುತ್ತಿವೆ. ಯಥಾಪ್ರಕಾರ ಜಾತಿವಾರು ಆದ್ಯತೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬಹುದು. ರಾಹುಲ್ ಗಾಂಧಿ ನಿರ್ದೇಶನದಂತೆ ಸಾಮಾಜಿಕ ಸಮೀಕರಣದ ಆಧಾರದಲ್ಲಿ ಆಯ್ಕೆಯಾಗಲಿದೆ. ಹೊಸ ಮುಖಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು. ಜಾತಿವಾರು ಪ್ರಾತಿನಿಧ್ಯ ಕಲ್ಪಿಸಲು ನಡೆದಿದೆ ಲೆಕ್ಕಾಚಾರ. 2028 ವಿಧಾನಸಭೆ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಸಂಪುಟ ರಚನೆಯಾಗಲಿದೆ. ಸಂಪುಟ ಪುನರಚನೆ ಮಾತ್ರವಲ್ಲ, ಪಕ್ಷ ಸಂಘಟನೆಯಲ್ಲೂ ಬದಲಾವಣೆ ಆಗಲಿದೆ ಎಂದೇ ಹೇಳಲಾಗ್ತಿದೆ. ಪಿಸಿಸಿ ಅಧಿಕಾರ ಹಂಚಿಕೆಯಲ್ಲೂ ಮಹತ್ವದ ಬದಲಾವಣೆಯ ಸುಳಿವು ನ್ಯೂಸ್ 18 ಕನ್ನಡಕ್ಕೆ ದೆಹಲಿಯ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿದೆ. ಇದರ ನಡುವೆ ಸಂಪುಟ ಸೇರಲು ಡಜನ್ಗಟ್ಟಲೆ ಕಾಂಗ್ರೆಸ್ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಕೆಲವರು ತಮ್ಮದೇ ರೀತಿಯ ಲಾಬಿ ಶುರು ಮಾಡಿದ್ದರೆ, ಮತ್ತೆ ಕೆಲವರಿಗೆ ಮಂತ್ರಿಗಿರಿ ಕೊಡಲು ಹೈಕಮಾಂಡ್ ಕೂಡ ಒಲವು ಹೊಂದಿದೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಎದ್ದಿದೆ. ಬೆಳಗಾವಿಯಿಂದ ಲಕ್ಷ್ಮಣ ಸವದಿ ಸಂಪುಟ ಸೇರ್ಪಡೆ ಸಾಧ್ಯತೆಗಳಿವೆ. ಸಂಪುಟದಲ್ಲಿ ಹಾಲಿ ಇರುವ 2 ಮುಸ್ಲಿಂ ಸಚಿವರನ್ನ ಕೈಬಿಟ್ಟಿದ್ದೇ ಆದ್ರೆ ಆ ಜಾಗಕ್ಕೆ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಹಾಗೂ ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ನೀಡಬಹುದು. ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪರನ್ನ ಕೈಬಿಟ್ಟು ಮಗಳು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರಿಗೆ ನೀಡುವ ಲೆಕ್ಕಾಚಾರಗಳೂ ನಡೆದಿವೆ. ವಾಲ್ಮೀಕಿ ಹಗರಣದಿಂದಾಗಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಬಿ ನಾಗೇಂದ್ರ ಅವರಿಗೆ ಮತ್ತೆ ಮಂತ್ರಿಗಿರಿ ನೀಡುವ ಸಾಧ್ಯತೆಗಳಿವೆ. ಇವರ ಜೊತೆಗೆ ಒಕ್ಕಲಿಗ ಕೋಟಾದಲ್ಲಿ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ಹೆಸರುಗಳು ಮುಂಚೂಣಿಯಲ್ಲಿವೆ. ಆದರೆ ಸಂಪುಟದಿಂದ ಕೈಬಿಟ್ಟಿರುವ ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸ್ಥಾನಕ್ಕೆ ಸೇರಿಸಿಕೊಳ್ಳುವುದು ಅನುಮಾನ ಎಂದೇ ಹೇಳಲಾಗ್ತಿದೆ. ಇದರ ನಡುವೆ ನವೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರಿಗೆ ಡಿನ್ನರ್ ಕೂಟ ಏರ್ಪಡಿಸಲಾಗಿದೆ. ಆದರೆ ಊಟಕ್ಕೂ ರಾಜಕಾರಣಕ್ಕೂ ಸಂಬಂಧವಿಲ್ಲ ಅಂತಾರೆ ಸಚಿವರು. ಅದರಲ್ಲಿ ವಿಶೇಷ ಏನಿಲ್ಲ. ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮನೆಗೆ ಹೋದ ವಿಶೇಷ ಏನಿಲ್ಲ. ಹೋಗಿರ್ಬೋದು, ಹೋಗ್ತಾ ಇರ್ಬೋದು. ಅದಕ್ಕೆ ಅಂಥದ್ದೇನು ವಿಶೇಷ ಹೇಳೋದಿಲ್ಲ. ಎಲ್ಲರೂ ಯಾರ ಶಾಸಕರ ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗ್ತಾರೆ ಅಥವಾ ಮುಂಚೆನೇ ಹೋಗ್ತಾರೆ, ಫಂಕ್ಷನ್ಗಿಂತ ಮುಂಚೆ. ಯಾವ ಔತಣ ಕೂಟ ಅಲ್ಲ ರೀ. ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ. ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸರ್ ಅಂತ ಕರೀತಾರೆ. ಆಯ್ತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ. ಈ ಸಾರಿನೂ ಕೂಡ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ರಾಜಣ್ಣ ಅವರು ಹೋಗಿ ಹಾಗಿದ್ರು ಬರ್ತಾ ಇದ್ದಾರೆ, ಮಾಮೂಲಿ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಲ್ಲ, ಬಂದ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ. ಸಂಪುಟ ಪುನರಚನೆ ಅನ್ನೋವಾಗಲೇ ಹಲವು ಸಚಿವರು ಇದೀಗ ದೆಹಲಿಗೆ ಹೋಗುತ್ತಿದ್ದಾರೆ. ಇಲಾಖೆ ಕೆಲಸಗಳಿಗೆ ದೆಹಲಿಗೆ ಹೋಗಿದ್ದರೂ ಕೂಡ ಮಿನಿಸ್ಟರ್ ಪಟ್ಟ ಉಳಿಸಿಕೊಳ್ಳೋ ಸರ್ಕಸ್ ಅಂತಾನೆ ಹೇಳಲಾಗ್ತಿದೆ. ಮೊನ್ನೆ ದೆಹಲಿಗೆ ಹೋಗಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿವರಣೆ ನೀಡಿದ್ದು ಹೀಗೆ. ನೋಡಿ, ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನೀವು ಯಾಕೆ ಹೋದ್ರಿ ಅಂತ ನೀವು ಕೇಳೋಕ್ಕಾಗೋದಿಲ್ಲ ನಮ್ಮನ್ನ, ಅಲ್ವಾ? ನಾವು ಹೋಗ್ತಾ ಇದ್ದೇನೆ, ಮೊದಲೇ ಬಾರಿಗೇನು ಹೋಗ್ತಾ ಇಲ್ಲ, ಹಲವಾರು ಬಾರಿ ಹೋಗಿದೆ. ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ, ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಇನ್ನೇನು ಹೇಳಕ್ ಹೋಗೋದಿಲ್ಲ. ಹೀಗೆ ಒಂದೆಡೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಪುನರಚನೆ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ರೆ, ಮತ್ತೊಂದೆಡೆ ಇಂದು ನಡೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವೆಯೇ ಮಾತಿನ ಸಮರ ನಡೆದಿದೆ. ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಯ ಕೂಗಾಟ, ಮಹದೇವಪ್ಪ ಜಾರ್ಜ್ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಮಧ್ಯೆ ಮಾತಿನ ಚಕಮಕಿಯೇ ನಡೆದಿದೆ. ಗಂಗಾ ಕಲ್ಯಾಣ ಯೋಜನೆಗೆ ಪಂಪ್ಸೆಟ್ ಸರಬರಾಜು ಮಾಡಲು ಎಸ್ಸಿಪಿ ಟಿಎಸ್ಪಿ ಹಣ ಕೊಡುತ್ತಿಲ್ಲ ಎಂದು ಜಾರ್ಜ್ ವಿರುದ್ಧ ಮಹದೇವಪ್ಪ ರೇಗಾಡಿದ್ರು. ಸಿಎಂ ಸಮ್ಮುಖದಲ್ಲೇ ಮಹದೇವಪ್ಪ ಮತ್ತು ಜಾರ್ಜ್ ಜಟಾಪಟಿ ನಡೆದಿದೆ. ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ವಿಚಾರವಾಗಿ ಮಹದೇವಪ್ಪ ಕೂಗಾಡಿದ್ದಾರೆ. ಮಹದೇವಪ್ಪ ಆಕ್ರೋಶ ಕಂಡು ಸಂಪುಟ ಸಹೋದ್ಯೋಗಿಗಳು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ನೇರವಾಗಿ ಸಿಎಂಗೂ ಹೇಳದೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಸಿಟ್ಟು ಹೊರಹಾಕಿದ್ದಾರೆ. ಜಾರ್ಜ್ ಅವರೇ, ಏನ್ ಅಂದ್ಕೊಂಡಿದ್ದೀರಿ? ಎಸ್ಸಿಪಿ ಟಿಎಸ್ಪಿ ಹಣ ಆಗಿರೋದು ಯಾಕೆ ಅಂದ್ಕೊಂಡಿದ್ದೀರಿ? ಹಣ ಬೇರೆ ಕಡೆ ಬಳಕೆ ಮಾಡ್ತಿದ್ದೀರಾ? ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ನಾನು ಎದ್ದು ಹೊರಟೇ ಬಿಡ್ತೇನೆ. ಆದರೆ ಸಚಿವರ ಜಟಾಪಟಿ ವಿಚಾರವಾಗಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಸೌಹಾರ್ದಯುತವಾಗಿ ಮಾತುಕತೆ ನಡೆದಿದೆ. ಎಸ್ಸಿಪಿ ಟಿಎಸ್ಪಿ ಯೋಜನೆ ಇರೋದೇ ಆ ಸಮುದಾಯದ ಅಭಿವೃದ್ಧಿಗೆ, ಅದರ ವಿನಿಯೋಗಕ್ಕೆ ಹಣ ಬಳಕೆಯಾಗುತ್ತೆ. ಸರ್ಕಾರವು ಅದನ್ನೇ ಮಾಡಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರು ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ ಅನ್ನೋದು ಕುತೂಹಲ ಇದ್ದೇ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸಚಿವರುಗಳ ಪರ್ಫಾರ್ಮೆನ್ಸ್ ಬಗ್ಗೆ, ಪಕ್ಷದ ಸಂಘಟನೆಯಲ್ಲಿ ಅವರ ಕೊಡುಗೆ ಬಗ್ಗೆ, ಮತ್ತು ಕೆಲವು ಸಚಿವರುಗಳಂತೂ ಇದ್ದಾರೋ ಇಲ್ಲೋ ಅಂತ ಹೇಳಿ ಗೊತ್ತಾಗದೇ ಇಲ್ಲ. ಅವರ ಕ್ಷೇತ್ರಕ್ಕೆ ಮಾತ್ರ ಸಚಿವರಾಗಿದ್ದಾರಾ, ಇಡೀ ರಾಜ್ಯಕ್ಕೆ ಸಚಿವರಾಗಿದ್ದಾರಾ, ಇಂತಹ ಅನುಮಾನ ಇರತಕ್ಕಂಥ ಕೆಲವು ಸಚಿವರುಗಳು ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ಹೀಗಾಗಿ ಅಂಥವ್ರುಗಳನ್ನು ಕೂಡ ಈಗ ಸಂಪುಟದಿಂದ ಹೊರಗಡೆ ಹಾಕಿ ಹೊಸದಾಗಿ ಒಂದಿಷ್ಟು ಮಂದಿಗೆ ಸಂಪುಟ ಸೇರ್ಪಡೆ ಆಗುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು. ಆದರೆ ಯಾವ ಸ್ವರೂಪದಲ್ಲಿ ಇದೆಲ್ಲವೂ ಕೂಡ ನಡೆಯುತ್ತೆ ಅನ್ನೋಂಥದ್ದನ್ನು ನೋಡಬೇಕು.